ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ಯುದ್ಧದಿಂದ ಇಡೀ ವಿಶ್ವಕ್ಕೆ ತೈಲ ಮತ್ತು ಇಂಧನದ ಬಿಕ್ಕಟ್ಟು ಎದುರಾಗಿದೆ. ಇದರಿಂದ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಕುರಿತಂತೆ ಕೇಂದ್ರ ಸರ್ಕಾರ ಅಂತೂ ಇಂತೂ ಕೊನೆಗೆ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸುಮಾರು 1 ಗಂಟೆ 45 ನಿಮಿಷಗಳ ಕಾಲ ಚರ್ಚೆ ನಡೆಸಲಾಗಿದೆ. ದೇಶದಲ್ಲಿ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿದೆ ಮತ್ತು ಭಯಪಡುವ ಅಗತ್ಯ ಇಲ್ಲ ಅಂತ ಸರ್ಕಾರ ಸ್ಪಷ್ಟ ಸಂದೇಶವನ್ನ ನೀಡಿದೆ ಮತ್ತು ಪ್ರತಿಪಕ್ಷಗಳಿಗೆ ಇರುವಂತಹ ಹಲವಾರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನ ನೀಡಿದ್ದೇವೆ ಅಂತ ಆಡಳಿತ ಪಕ್ಷ ಹೇಳ್ತಾ ಇದೆ. ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ವಿರೋಧ ಪಕ್ಷಗಳಿಗೆ ಮಾಹಿತಿ ನೀಡುವುದು ಮತ್ತು ರಾಷ್ಟ್ರದ ಏಕತೆಯನ್ನ ಪ್ರದರ್ಶಿಸುವುದು ನಮ್ಮ ಉದ್ದೇಶವಾಗಿತ್ತು. ಆದ್ರೆ ಈ ಸರ್ವಪಕ್ಷ ಸಭೆಗೆ ಪ್ರಧಾನಮಂತ್ರಿಗಳಾಗಲಿ ಮತ್ತು ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಆಗಲಿ ಹಾಜರಿರಲಿಲ್ಲ. ಯಾಕೆ ಅನ್ನೋದೇ ಪ್ರಶ್ನೆ. ಯಾರು ಮಾತಾಡಿಲ್ವಾ? ಆಲ್ ರೈಟ್, ಆಮೇಲೆ ಮಾತಾಡಿದ್ದನ್ನ ನಾವು ತೋರ್ಸೋಣ. ಏನಂದ್ರೆ ಈಗ ಮೋದಿ ಅವರು ಬಂದಿಲ್ಲ ಮತ್ತೆ ರಾಹುಲ್ ಗಾಂಧಿ ಅವರು ಬಂದಿಲ್ಲ, ಯಾಕಿರ್ಬಹುದು ಅಂತ. ಅಲ್ಲ, ರಾಹುಲ್ ಗಾಂಧಿ ಅವ್ರ ಪ್ರಶ್ನೆ ಕರೆಕ್ಟ್ ಆಗಿದೆ ನಿಮ್ದು. ನರೇಂದ್ರ ಮೋದಿ ಅವರ ಬಗ್ಗೆ ಪ್ರಶ್ನೆ ತುಂಬಾ ತಪ್ಪಾಗಿದೆ. ಯಾರ್ರೀ ನರೇಂದ್ರ ಮೋದಿ ಅವರು? ಯಾರು ನರೇಂದ್ರ ಮೋದಿ ಅವರು? ದೇಶದ ಪ್ರಧಾನಿ. ಅವರು ವಿಶ್ವಗುರು. ಓಕೆ. ಅವರು ವಿಶ್ವಗುರು. ಖಾಲಿ ಪೀಲಿ ಇಂಥ ಮೀಟಿಂಗ್ಗಳೆಲ್ಲ ಅಟೆಂಡ್ ಆಗಲ್ಲ. ಅವರು ಇಂಥ ಸಣ್ಣ ಪುಟ್ಟ ಮೀಟಿಂಗ್ಗಳನ್ನ ಅವರು ಅಟೆಂಡ್ ಮಾಡಲ್ಲ. ಅವರು ಇರಬೇಕು ಅಂತ ಬಯಸುವುದು ನಿಮ್ಮ ಮೂರ್ಖತನ. ಅದಕ್ಕೆ ಅವರು ರಾಜ್ಯಸಭೆ ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದಾರೆ. 10-15 ವರ್ಷಗಳ ತಮ್ಮ ಸಾಧನೆ ಏನು ಅಂತ ಅವರು ಭಾಷಣ ಹೊಡೆದಿದ್ದಾರೆ. ಮತ್ತೇನ್ ಭಾಷಣ ಹೊಡಿತಾರೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರು? ಅದಕ್ಕೆ ರಾಜನಾಥ್ ಸಿಂಗ್ ಅವರು ಇದ್ದಾರೆ, ಬೇರೆ ಬೇರೆ ಮಂತ್ರಿಗಳಿದ್ದಾರೆ, ಅವ್ರು ಉತ್ತರ ಕೊಡ್ತಾರೆ. ಮತ್ತೆ ಇವರು ಅಪ್ಪು ಪಪ್ಪು ಗಿಪ್ಪು ಇವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ಅವರೇ ಸಾಕು. ವಿಶ್ವಗುರು ಬೇಕಾ? ಅವ್ರು ಏನಿದ್ರು ಕೂಡ ಇಸ್ರೇಲ್, ಅಮೆರಿಕ ಈ ರೀತಿಯಾದಂತಹ ಹೊರ ದೇಶಗಳ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಲೀಡರ್ಸ್, ವರ್ಲ್ಡ್ ಲೀಡರ್ಸ್ ಜೊತೆ ಮಾತಾಡೋರು ಅವರು. ಆಮೇಲೆ ಸದನದಲ್ಲಿ ಬಿಜೆಪಿ ಅವರು ಮಾತ್ರ ನಮ್ಮಿಂದ ಆಯ್ಕೆ ಆದಂತವ್ರು. ಇವರೆಲ್ಲ ಗಾಳಿಗೆ ಹಂಗೆ ತೂರ್ ಬಂದವ್ರು. ಇವರು ಅಪೋಸಿಷನ್ ಪಾರ್ಟೀಸ್ ಯಾರ್ಯಾರು ಇದಾರಲ್ಲ ಅವರೆಲ್ಲೂ ಸಂಸತ್ ಸದಸ್ಯರಾಗಿರೋದು ಗಾಳಿಗೆ ತೂರಿ ಬಂದವರು. ಅವರು ದೇಶದ ಪ್ರಜೆಗಳಿಂದ ಆಯ್ಕೆ ಆದವರಲ್ಲ. ದೇಶದ ಪ್ರಜೆಗಳಿಂದ ಆಯ್ಕೆ ಆದವರು ಕೇವಲ ಬಿಜೆಪಿ ಸಂಸದರು ಮಾತ್ರ. ನೋಡಿ, ಇವತ್ತು ದೇಶದ ಪ್ರಧಾನಿಗಳು ಸಂಸತ್ನಲ್ಲಿ ಹೇಳಿದ್ರು ಆಲ್ ಪಾರ್ಟಿ ಮೀಟಿಂಗ್ ಮಾಡ್ತೀವಿ ಅಂತ. ಎಲ್ಲರೂ ಅಂದ್ಕೊಂಡಿದ್ರು ಇಂತಹ ಕ್ರೈಸಿಸ್ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧದ ಬಿಕ್ಕಟ್ಟು ತಲೆದೋರಿದೆ, ಅದರಿಂದ ಪರಿಸ್ಥಿತಿ ನಮ್ದು ಬಿಗಡಾಯಿಸಿದೆ. ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ಚಿಂತಾಜನಕವಾಗುತ್ತೆ. ಕೋವಿಡ್ ನಲ್ಲಿ ನಾವು ಯಾವ ರೀತಿ ಒಗ್ಗಟ್ಟಾಗಿ ಸವಾಲನ್ನ ಎದುರಿಸಿದ್ದೀವಿ, ಈಗಲೂ ಅದೇ ರೀತಿ ಎದುರಿಸೋಣ ಅಂತ ಹೇಳಿದ ಮೇಲೆ ಜನರಿಗಂತೂ ಒಂದು ಭಯ ಬಂದಿದೆ. ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಅಂತೂ ಇಂತೂ ಕರೆದಿದ್ದಾರೆ. ಕರೆದರೆ ಒಂದು ಪ್ರಧಾನಮಂತ್ರಿಗಳು ಅಲ್ಲಿ ಇಲ್ಲ. ಬಹಳ ಜನ ಹೇಳ್ಬೋದು ಯಾವ್ದಕ್ ಬರ್ಬೇಕು ಪ್ರಧಾನಮಂತ್ರಿಗಳು ಇಂತ ಸಣ್ಣ ಪುಟ್ಟ ಮೀಟಿಂಗ್ ಎಲ್ಲ ಬರಲ್ಲ ಅಂತ ಹೇಳ್ಬೋದು. ಬಟ್ ದೇಶದ ಜನ ಬಯಸ್ತಾ ಇದ್ರು ಇವತ್ತು ಪ್ರಧಾನಮಂತ್ರಿಗಳು ಎಲ್ಲರನ್ನು ಟೀಮ್ ಇಂಡಿಯಾ ತರ ನಾವು ಕೆಲಸ ಮಾಡ್ಬೇಕು ಅಂದ್ಮೇಲೆ ಆಲ್ ಪಾರ್ಟಿಯ ಎಲ್ಲ ಲೀಡರ್ಸ್ ಇರ್ತಾರೆ, ಇವರು ಇರ್ತಾರೆ. ಒಂದು ಏಕತೆಯನ್ನ ನಾವು ಪ್ರದರ್ಶನ ಮಾಡ್ತೀವಿ. ಇಡೀ ಪ್ರಪಂಚ ನಮ್ಮನ್ನ ನೋಡ್ತಾ ಇದೆ. ಭಾರತದ ಹೆಜ್ಜೆ ಏನಾಗಿರಲಿದೆ, ಭಾರತದ ಇದು ರಾಜತಾಂತ್ರಿಕ ವ್ಯವಸ್ಥೆಯ ನೀತಿ ನಿಲುವುಗಳು ಏನಾಗಲಿದೆ. ಯಾಕೆ ಅಂತಂದ್ರೆ ಸಂಸತ್ ಅನ್ನೋದು ಕೇವಲ ಆಡಳಿತ ಪಕ್ಷದಿಂದ ಮಾತ್ರ ಅಲ್ಲ, ವಿರೋಧ ಪಕ್ಷವೂ ಕೂಡ ತುಂಬಾ ಇಂಪಾರ್ಟೆಂಟ್. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಾಗ್ಲೇ ಮಾತ್ರ ಟೀಮ್ ಇಂಡಿಯಾ ಆಗದೆ ಹೊರತು ನಾನ್ ಟೀಮ್ ಕ್ಯಾಪ್ಟನ್, ನಾನ್ ಬಂದ್ರೆ ಬರ್ತೀನಿ ಬಿಟ್ರೆ ಬಿಡ್ತೀನಿ ಅಂದ್ರೆ ಆಗಲ್ಲ. ಆದ್ರೆ ಈ ಹಿಂದೆ ಎಲ್ಲಾ ಪ್ರಧಾನಮಂತ್ರಿಗಳು ಕೂಡ ಆಲ್ ಪಾರ್ಟಿ ಮೀಟಿಂಗ್ ಗಳಲ್ಲಿ ಭಾಗವಹಿಸಿದ್ದಾರೆ. ವರ್ಷಕ್ಕೆ ಅಟ್ಲೀಸ್ಟ್ 3 ಆಲ್ ಪಾರ್ಟಿ ಮೀಟಿಂಗ್ ಆದ್ರೂ ಮಾಡ್ತಿದ್ರು. ವಾಜಪೇಯಿ ಅವರನ್ನ ಒಳಗೊಂಡಂತೆ ಎಲ್ಲ, ನಾನು ಹೇಳ್ತಾ ಇರೋದು ನಾಟ್ ಓನ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಂದಂತ ಪ್ರಧಾನಮಂತ್ರಿಗಳಾಗಲ್ಲ ಅಲ್ಲ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಎಲ್ಲರೂ ವರ್ಷಕ್ಕೆ 3 ಆಲ್ ಪಾರ್ಟಿ ಮೀಟಿಂಗ್ ಮಾಡ್ತಿದ್ರು. ಬಟ್ ಪ್ರಧಾನಮಂತ್ರಿಗಳು, ಈಗಿನ ಪ್ರಧಾನಮಂತ್ರಿಗಳು ಅವ್ರು ಆಲ್ ಪಾರ್ಟಿ ಮೀಟಿಂಗ್ ಬರಲ್ಲ. ಅವರು ಅದು ಪಹಲ್ಗಾಮ್ ದಾಳಿ ಮತ್ತು ಇದು ಇನ್ನೊಂದು ಆಯ್ತಲ್ಲ ಪುಲ್ವಾಮಾ ದಾಳಿ ಮತ್ತು ಆಪರೇಷನ್ ಸಿಂಧೂರ, ಈ ಟೈಮಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಮಾಡಿದಾಗ ನರೇಂದ್ರ ಮೋದಿ ಅವರು ಅಟೆಂಡ್ ಆಗಿರ್ಲಿಲ್ಲ. ಆ ವಿಷಯಕ್ಕೆ ಹೋದ್ರೆ ಡೊನಾಲ್ಡ್ ಟ್ರಂಪ್ ಹುಚ್ಚನೋ, ದಿನಕ್ಕೊಂದು ಹೇಳಿಕೆ ಕೊಡ್ತಾನೋ, ಪ್ರತಿದಿನ ಪ್ರೆಸ್ನ ಫೇಸ್ ಮಾಡ್ತಾರೆ.
ಪ್ರಶ್ನೆಗಳನ್ನ ಎದುರಿಸ್ತಾರೆ, ಹೌದು. ಅಪೋಸಿಷನ್ ಪ್ರಶ್ನೆಗಳನ್ನ ಎದುರಿಸ್ತಾರೆ, ಜನಸಾಮಾನ್ಯರ ಪ್ರಶ್ನೆಗಳನ್ನ ಎದುರಿಸ್ತಾರೆ. ಅವ್ರು ಕೊಡೋ ಉತ್ತರ ಸಮಂಜಸವ ಅಲ್ವಾ ಹುಚ್ಚಾಟನ ಅದು ಬೇರೆ ವಿಚಾರ, ಬಟ್ ಆ ಗಟ್ಟಿತನ ಅಂತೂ ಪ್ರದರ್ಶನ ಮಾಡ್ತಾರೆ. ಆದ್ರೆ ನಮ್ಮ ಪ್ರಧಾನ ಮಂತ್ರಿಗಳು ಬಳಿ ಭಾಷಣ ಹೊಡಿತಾರೆ, ಆದ್ರೆ ಉತ್ತರಗಳಿಗೆ ಅವರು ಜವಾಬ್ ಕೊಡೋದು, ಪ್ರಶ್ನೆಗಳಿಗೆ ಜವಾಬ್ ಕೊಡೋಕೆ ಅವ್ರು ಬರದೇ ಇಲ್ಲ. ಫ್ರೀ ಫಿಕ್ಸ್ಡ್ ಏನಾದ್ರೂ ಇಂಟರ್ವ್ಯೂಸ್ ಇದ್ರೆ ಮಾತ್ರ ಪ್ರಿಫಿಕ್ಸ್ಡ್ ಕ್ವಶನ್ಸ್ ಗೆ ಉತ್ತರ ಕೊಡ್ತಾರೆ. ಸ್ಪಾಂಟೇನಿಯಸ್ ಆಗಿ ಒಂದು ದಿನಾನು ಅವ್ರ ಪ್ರೆಸ್ ಮೀಟ್ ಅನ್ನ 12 ವರ್ಷಗಳಲ್ಲಿ ಅವ್ರು ಫೇಸ್ ಮಾಡಿಲ್ಲ ಅನ್ನೋದು ವಿರೋಧ ಪಕ್ಷಗಳು ಪ್ರತಿದಿನ ಮಾಡ್ತಾ ಇರುವಂತಹ ಆರೋಪ. ಇವತ್ತು ಕೂಡ ವಿರೋಧ ಪಕ್ಷಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ಏನಾದ್ರೂ ಅವ್ರು ಬರ್ಲಿಲ್ವಾ? ಅದನ್ನ ಬಯಸೋದ್ರಲ್ಲಿ ತಪ್ಪೇನಿದೆ ಅಂತ. ಈಗ ರಾಹುಲ್ ಗಾಂಧಿ ವಿಚಾರಕ್ಕೆ ಬರೋಣ. ಈಗ ರಾಹುಲ್ ಗಾಂಧಿ ಅವರು ಬರ್ದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಅನುಯಾಯಿಗಳು, ಅಭಿಮಾನಿಗಳು ಮತ್ತು ಬಿಜೆಪಿ ನಾಯಕರುಗಳು ಸಾಲು ಸಾಲು ಕಮೆಂಟ್ಸ್ ಅನ್ನ ಹಾಕಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ಈಗ ದೇಶಕ್ಕೆ ಸಮಸ್ಯೆ ಇರೋದು LPG ಸಮಸ್ಯೆ ಅಲ್ಲ, LOP ಸಮಸ್ಯೆ. ಅಂದ್ರೆ ಲೀಡರ್ ಆಫ್ ಅಪೋಸಿಷನ್ ಈಸ್ ದಿ ಇದು ಸಮಸ್ಯೆ, LPG ಸಮಸ್ಯೆ ಇಲ್ವಂತೆ, ಲೀಡರ್ ಆಫ್ ಅಪೋಸಿಷನ್ ಈಸ್ ದಿ ಸಮಸ್ಯೆ ಅಂತೆ. ಏನ್ರಿ ಮಾತಿದು? ಇಡೀ ದೇಶ, ಇಡೀ ಪ್ರಪಂಚ ತೈಲ ಕೊರತೆಯಿಂದ ಬಸವಳಿದಿದೆ, ಬಳಲ್ತಾ ಇದೆ. ಎಲ್ಲ ದೇಶಗಳು ಕೂಡ ಮುಂದೆ ಹೆಂಗಪ್ಪ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ನಮ್ಮ ದೇಶದ ಚುಕ್ಕಾಣಿ ಹಿಡಿದಿರುವಂತಹ ಬಿಜೆಪಿ ನಾಯಕರಿಗೆ ಬರೀ ರಾಹುಲ್ ಗಾಂಧಿದೇ ಚಿಂತೆ. ದೇಶದಲ್ಲಿ ಎದುರಾಗಿರುವ ಸಮಸ್ಯೆಗೆ ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿ ಹಿಡಿದು ರಾಹುಲ್ ಗಾಂಧಿನೇ ಎಲ್ಲದಕ್ಕೂ ಉತ್ತರ. ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಉತ್ತರ, ಅದು ರಾಹುಲ್ ಗಾಂಧಿ. ಇವತ್ತು ಸ್ವತಃ ಪ್ರಧಾನಮಂತ್ರಿಗಳು ಈ ಒಂದು ಆಲ್ ಪಾರ್ಟಿ ಮೀಟಿಂಗ್ ಗೆ ಅಟೆಂಡ್ ಆಗಿಲ್ಲ, ಆದ್ರೆ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಬರ್ಲಿಲ್ಲ ಅಂತ ಏನೇನ್ ಸ್ಟೇಟ್ಮೆಂಟ್ ಗಳು ಕೊಟ್ಟಿದ್ದಾರೆ ಗೊತ್ತಾ? ಅಂದ್ರೆ LPG ಸಮಸ್ಯೆ ಇಲ್ಲ, ರಾಹುಲ್ ಗಾಂಧಿ ಸಮಸ್ಯೆ. ಏನ್ರಿ ಇದು? ಅಂದ್ರೆ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಂಗಿಲ್ವಾ? ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ದೇಶದ್ರೋಹಿಗಳಾಗ್ತಾರಾ? ರಾಹುಲ್ ಗಾಂಧಿ ಅವರು ಸರ್ಕಾರದ ರಾಹುಲ್ ಗಾಂಧಿ ಅಥವಾ ವಿಪಕ್ಷಗಳು ಇರೋದು ಎಲ್ಲಾರು ಭಕ್ತರು ಇವ್ರಿಗೆ ಉಗೆ ಉಗೆ ಅಂತಾರಲ್ಲ, ಹಂಗ ಉಗೆ ಅನ್ನೋದಕ್ಕ ಇರೋದು? ಅದೇ ವಿಚಾರ ಅಥವಾ ಇದೇ ರೀತಿ ನಮ್ಮ ರಾಜ್ಯದಲ್ಲಿರುವಂತಹ ವಿಪಕ್ಷ ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು, CT ರವಿ ಅವರು ನಡ್ಕೊಂಡ್ರೆ ನಾವು ಸುಮ್ನೆ ಇರ್ತೀರಾ? ಎಂತ ವಿಪಕ್ಷ ರೀ ನೀವು? ಒಂದ್ ಪ್ರಶ್ನೆ ಕೇಳಕ್ ತಾಕತ್ತಿಲ್ಲ ನಿಮ್ಗೆ ಅಂತ ನಾವೇ ಬಯಲ್ವಾ? ಆದ್ರೆ ಕೇಂದ್ರದಲ್ಲಿ ಮಾತ್ರ ವಿಪಕ್ಷಗಳು ಇವ್ರನ್ನ ಪ್ರಶ್ನೆ ಕೇಳಬಾರ್ದು. ವಿಪಕ್ಷಗಳು ಏನಾದ್ರೂ ಪ್ರಶ್ನೆ ಕೇಳ್ಬಿಟ್ರೆ ಇವ್ರಿಗೆ ದೇಶದ್ರೋಹಿಗಳು. ಈಗ ನರೇಂದ್ರ ಮೋದಿ ಅವರ ನೀತಿ ನಿಲುವುಗಳು, ನೀವು ಸರೆಂಡರ್ ಆದ್ರಿ, ನೀವು ಕಾಂಪ್ರಮೈಸ್ ಆದ್ರಿ, ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಲಿಲ್ಲ. ಭಾರತ ಒಂದು ಶಾಂತಿ ದೂತ ರಾಷ್ಟ್ರ, ಹೀಗಾಗಿ ನೀವು ಯಾವುದೇ ರೀತಿಯಾದಂತಹ ಒಂದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಗಟ್ಟಿತನವನ್ನ ಪ್ರದರ್ಶನ ಮಾಡಿಲ್ಲ ಅನ್ನುವಂತಹ ಹೇಳಿಕೆಗಳು ಮತ್ತು ವಿರೋಧಗಳನ್ನ ನೀವು ಅದನ್ನ ಪಾಸಿಟಿವ್ ತಗೊಳ್ತಿರೋ ನೆಗೆಟಿವ್ ತಗೊಳ್ತಿರೋ ಅದು ಬೇರೆ ವಿಚಾರ. ಆದರೆ ಮೋದಿ ಅವರನ್ನ ಪ್ರಶ್ನಿಸಿದ ಮಾತ್ರಕ್ಕೆ ಅವ್ರಿಗೆ ದೇಶದ್ರೋಹಿ ಅಂದು ಬಿಡೋದು, ದೇಶ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಅಂತ. ಹೌದು, ಇಡೀ ದೇಶ ಮೋದಿ ಅವ್ರನ್ನ ಆಯ್ಕೆ ಮಾಡಿದೆ, ಇಲ್ಲ ಅಂತಿಲ್ಲ, ಹೇಳಿಲ್ಲ. ಆದರೆ ಮೋದಿ ಅವರ ತಪ್ಪು ಆಯ್ಕೆಗಳಿಗೆ ಅಥವಾ ತಪ್ಪು ತೀರ್ಮಾನಗಳಿಗೆ ಇಡೀ ದೇಶ ಬಾಧ್ಯಸ್ಥರಾಗೋದಿಲ್ಲ. ಪ್ರಶ್ನಿಸಿದ ಮಾತ್ರಕ್ಕೆ ದೇಶದ್ರೋಹಿಗಳು ಆಗೋದಿಲ್ಲ. ನೀವ್ ಯಾರನ್ನೇ ತಗೊಳ್ಳಿ, ಅದು ಪತ್ರಕರ್ತರೇ ತಗೊಳ್ಳಿ ಅಥವಾ ಅಪೋಸಿಷನ್ ಲೀಡರ್ಸೇ ತಗೊಳ್ಳಿ ಅಥವಾ ಜನಸಾಮಾನ್ಯರೇ ಆಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ, ಯಾರು ಪ್ರಶ್ನೆ ಮಾಡಬಾರ್ದು ಮೋದಿ ಅವರನ್ನ. ಮೋದಿ ಅಂದ್ರೆ ಭಾರತ ದೇಶ, ಭಾರತ ದೇಶ ಅಂದ್ರೆ ಮೋದಿ. ಇವತ್ತು ನೋಡಿ ಇನ್ನೊಂದು ಕಮೆಂಟ್ ಏನು, ರಾಹುಲ್ ಗಾಂಧಿ ಡಿನೈಡ್ ಪ್ರೂವ್ಸ್ ಹಿಸ್ ಲಾಯಲ್ಟಿ ಫಾರ್ ಬೀಯಿಂಗ್ ಆಂಟಿ ಇಂಡಿಯಾ. ಅಂದ್ರೆ ಅವ್ರು ಬರ್ದೇ ಇರೋದು ಆಂಟಿ ಇಂಡಿಯಾ ಆದ್ರೆ ಮೋದಿ ಅವ್ರು ಬರ್ದೇ ಇರೋದು ಆಂಟಿ ಇಂಡಿಯಾ ಆಗಲ್ವಾ? ಅಂದ್ರೆ ಎಲ್ಲಾ ರೂಲ್ಸ್ ಅಪೋಸಿಷನ್ ಲೀಡರ್ಗೆ ಅನ್ವಯ ಆಗುತ್ತೆ, ಆದ್ರೆ ಮೋದಿ ಅವ್ರಿಗೆ ಮಾತ್ರ ಏನು ಅನ್ವಯ ಆಗಲ್ಲ. ಅವರು ಭಾಷಣ ಹೊಡೆದು ಹೋಗ್ಬಿಟ್ರೆ ಮುಗಿದೋಯ್ತು. ಈ ಕ್ರೈಸಿಸ್ ಆರಂಭ ಆಗಿ 23 ದಿನಗಳಾದ್ಮೇಲೆ ಅದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಬಾಯ್ಬಿಟ್ಟು ಮಾತಾಡ್ತಾರೆ.